ಕಿಚ್ಚ ಸುದೀಪ್ ಅವ್ರನ್ನ ವೇದಿಕೆಗೆ ನಿಮ್ಮೆಲ್ಲರ ಚಪ್ಪಾಳೆಯ ಜೊತೆಗೆ. ಗುಡ್ ಈವ್ನಿಂಗ್, ಎಲ್ರಿಗೂ ನಮಸ್ತೆ. ನಾನು ಮಾತಾಡೋಕ್ಕಿಂತ ಮುಂಚೆ ವಿಷ್ಣು, ಯು ವಾಂಟ್ ಟು ಟಾಕ್ ಅಬೌಟ್ ದ ವೈಲ್ಡ್ ಕಾರ್ಡ್ ಪ್ಲೀಸ್. ಐ ಥಿಂಕ್ ಹೊಸ ಒಂದು ಸೇರ್ಪಡೆ ಮುಂದಿನ ಸೀಸನ್ ಅಲ್ಲಿ ಆಗ್ತಾ ಇರೋದು. ಅದರಲ್ಲಿ ನಿಮ್ಮಲ್ಲಿ ಕೂತಿರೋರು ಕೂಡ ಕೆಲವು ಪ್ರತಿಭೆಗಳಿದ್ದಲ್ಲಿ CCL ಆಡುವಂತ ಒಂದು ಅವಕಾಶ ಇದೆ. ಐ ಥಿಂಕ್ ವಿಷ್ಣು, ಇಟ್ಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಯು ಟು ಎಕ್ಸ್ಪ್ಲೈನ್. Over the last 14 years that we started CCL is popular only because of the fans who's been very, very supportive to the league. And as the league grew, we wanted to give something back to the fans who've been supporting. And from next season, we are wanting to involve fans to be part of the teams. So the fans can register online on ccl.in website, and they will be invited for trials. And once they're selected in the trials, each team will have 15 players who will be coming and participating in the coaching camp along with the actors. Karnataka team will have 15 people from the trials to come be part of the coaching camp of Karnataka Bulldozers. And from that 15, we will shortlist 5 people or 6 people to travel with the squad. And at least 2 people in each game will be able to play under the leadership of Sudeep Anna. And this is a great opportunity to the fans who've been supporting CCL over the years. Thank you. ಸರ್, ಐ ವಿಲ್ ಟೇಕ್ ಎ ಮೊಮೆಂಟ್ ವಿತ್ ಅ ಚಾಂಪಿಯನ್ ಕ್ಯಾಪ್ಟನ್. ನಿಮಗೆ ಕ್ರಿಕೆಟ್ ಅಂದ್ರೆ ಎಷ್ಟು ಇಷ್ಟ ಅಂತ ನಮ್ಗೆಲ್ರಿಗೂ ಗೊತ್ತು ಸರ್. ತುಂಬಾ ಪ್ಯಾಷನೇಟ್ ನೀವು. ಫಸ್ಟಿಗೆ ನಾನು ಚೆನ್ನೈ ಮ್ಯಾಚಿಗೆ ಬರ್ತೀನಿ. ವಿನ್ನಿಂಗ್ ಶಾಟ್ ಆಫ್ ಸೈಡ್ ಹೊಡಿತೀರಾ, ಆ ಮೊಮೆಂಟ್ ಏನು ಓಡ್ತಾ ಇತ್ತು ಸರ್? ನಿಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ವಾಟ್ ವಾಸ್ ಗೋಯಿಂಗ್ ಆನ್ ಇನ್ ಯೋರ್ ಮೈಂಡ್? ಗೆಲ್ಲಕ್ಕೆ ಆಕ್ಚುಲಿ ಆ ಚೆನ್ನೈ ಮ್ಯಾಚ್ ನಡಿಬೇಕಾದ್ರೆ ನಾನು ಸುಳ್ಳು ಹೇಳಲ್ಲ, ಕಾಮೆಸ್ಟ್ ಇದ್ದಿದ್ದು ಆ ಮೂಮೆಂಟ್ ಅಲ್ಲಿ JK ಹಾಗೂ ನಾನಿಬ್ರೆ. ಎಲ್ಲರಿಗೂ ಹೊರಗಡೆ ಕೂತಿರೋರಿಗೆ ಟೆನ್ಷನ್ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ನಾನೇ ಡಗ್ಔಟ್ ಅಲ್ಲಿ ಇದ್ರು ಐ ಥಿಂಕ್ ಐ ವುಡ್ ಹ್ಯಾವ್ ಬೀನ್ ವರಿಡ್. ಬಟ್ ಐ ಗೆಸ್ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು ಅಂಡ್ ಐ ಬಿಲೀವ್ಡ್ ಇನ್ JK ಅ ಲಾಟ್. ಅವರು ನೀವು ಅನ್ಕೊಂಡಂಗೆ ತುಂಬಾ ಹಿಡ್ಕೊಂಡು, ನಾನು ಆಕ್ಚುಲಿ ಒಂದು ಬಹಳ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. But the day he performs, I know what he is capable of. And ನಂದೊಂಥರ ತುಂಬಾ ರಿಲೈ ಆಗುವಂತ, ತುಂಬಾ ಐ ಕ್ಯಾನ್ ರಿಲೈ ಆನ್ ಇನ್ ಎನಿ ಟೈಮ್, ಕೀಪಿಂಗ್ ಅಸೈಡ್ ಆಲ್ ದಿ ಅದರ್ ಟ್ಯಾಲೆಂಟ್ಸ್. ನಾನು ಹೇಳ್ತಾ ಇರೋದು ಈ ಮೂಮೆಂಟ್ ಅಲ್ಲಿ JK ನಾನು ತುಂಬಾ ಮಾತಾಡ್ಕೊಂಡ್ವಿ. ಅಂಡ್ ನಾವು ಒಬ್ಬರಿಗೊಬ್ಬರು ಅಂದ್ರೆ ತುಂಬಾ ಪ್ರೀತಿಯಿಂದ ಮಾತಾಡೋ ಮಾತುಗಳು ತುಂಬಾ ಚೆನ್ನಾಗಿರ್ತವೆ. ಅದೆಲ್ಲ ಮಾತಾಡ್ಕೊಂಡು ಆಗ ಎಲ್ಲಿ JK ಬನ್ನಿ, he deserves a very big applause for that. ಆಗತ್ತೆ ಮಗ, ನಡೆಯಲೇ, ಹೊಡಿತಿ ಬಾರಲ್ಲೋ, ಅದು ಇದು ಅಂತ ಹೇಳ್ಕೊಂತಾನೆ ಇದ್ವಿ. ಬಟ್ ಒಂದು, ಎಷ್ಟೇ ಸ್ಕೋರ್ ಬೇಕಿದ್ರು ಈ ಓವರ್ ಬೇಡ, ಈ ಓವರ್ 8 ರನ್, ಈ ಓವರ್ 10 ರನ್, ಈ ಓವರ್ ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು. ಆ ಮೂಮೆಂಟ್ ಅಲ್ಲಿ ನಾನು CCL ಅಲ್ಲಿ ಬಹಳ ಇಷ್ಟಪಡುವಂತ ಒಬ್ಬ ಪ್ಲೇಯರ್ ಅಂದ್ರೆ ವಿಕ್ರಾಂತ್. ಒನ್ ಆಫ್ ದಿ ಫೈನೆಸ್ಟ್ ಪ್ಲೇಯರ್ಸ್ ವಿ ಹ್ಯಾವ್ ಇನ್ ಎಂಟೈರ್ CCL ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಡಿಸೈಡ್ ಮಾಡಿದ್ದು ಆ ಟೀಮಿನ ಫ್ಯೂಸ್ ಬಾಕ್ಸ್ ಇಂದನೇ ಹೋಗೋಣ ಅಂತ. ಬಿಕಾಸ್ ಐ ಥಿಂಕ್ ಆದವ್ ಅಂತ ಇನ್ನೊಬ್ರು ಬೌಲರ್ ಇದ್ರು, ಅವ್ರು ಎಷ್ಟೇ ನಾವು ಹೊಡೆಯಕ್ಕೆ ಹೋದ್ರು ಮ್ಯಾಕ್ಸಿಮಮ್ 1-2 ಬೌಂಡ್ರಿ ಹೊಡಿಬೋದು. ಬಿಕಾಸ್ ಟೂ ಗುಡ್ ಅ ಬೌಲರ್. ವಿಕಿ ಅವ್ರದ್ದು ಬೌಲಿಂಗ್ ಅಂದ್ರೆ, ವಿಕ್ರಾಂತ್ ಅವ್ರ ಬೌಲಿಂಗ್ JK ಬ್ಯಾಟಿಂಗ್ ಸ್ಟೈಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಹೀ ಇಸ್ ಒಂದ್ ಸ್ವಲ್ಪ ಓವರ್ ಕವರ್ಸ್ ಎಲ್ಲ ಚೆನ್ನಾಗಿ ಹೊಡಿತಾರೆ. ವಿ ಆರ್ ವೇಟಿಂಗ್ ಫಾರ್ ಹಿಸ್ ಬೌಲಿಂಗ್. ಆ ಓವರ್ ಆಗ್ಬೇಕು, ಇಲ್ಲ ಆಗಲ್ಲ, 2 ಡಿಸೈಡ್ ಆಗಿತ್ತು. ಅಲ್ಲಿವರೆಗೂ ವಿಲ್ ಕೀಪ್ ಅವರ್ ಹೆಡ್ ಕೂಲ್ ಅಂತ. ಆಸ್ ಪ್ಲಾನ್ಡ್, ಐ ಥಿಂಕ್ ಅಗೇನ್ ನೇಚರ್ ಕಾನ್ಸ್ಪೈರ್ಸ್ ಅನ್ನಕ್ಕೆ JK got his act together at the right time. ಆರಾಮಾಗಿ ಆಡ್ಕೊಂಡು ಬಂದ್ವಿ. ಆ್ಯಂಡ್ ನಾಟ್ ಟು ಫರ್ಗೆಟ್, ಇದ್ರ ಮಧ್ಯದಲ್ಲಿ ಇವನ್ ಪ್ರತಾಪ್ ಅವರು ಆದವ್ಗೆ ಲಾಸ್ಟ್ ಅಲ್ಲಿ ಒಂದು ಬೌಂಡ್ರಿ ಹೊಡೆದಾಗಲ, ಐ ಥಿಂಕ್ ವೆರಿ ಕಾಮ್ ಶಾಟ್. ಅಲ್ಲೂ ಫಾರ್ವರ್ಡ್ ಹೋಗಿ ಎತ್ತು ಬಿಡೋಕ್ಕೆ ಎಲ್ಲರೂ ಟ್ರೈ ಮಾಡ್ತಾರೆ. ಬಿಕಾಸ್ ಆ ಸೆಂಟ್ರಲ್ ಆಡೋದು, ಇಲ್ಲಿ ಎಷ್ಟೋ ಜನ ಕ್ರಿಕೆಟ್ ಆಡಿದ್ದೀರಿ, KCC ಆಡಿರ್ಬೋದು, ರಾಜ್ ಕಪ್ ಆಡಿರ್ಬೋದು. ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ಫಾರ್ವರ್ಡ್ ಹೋಗಿ ಮುಗಿಸ್ಬಿಡೋಣ ಅಂತ ಇರುತ್ತೆ. ಪ್ರತಾಪ್, ಫಾರ್ ಹಿಮ್ ಟು ಸ್ಟೇ ವಿತ್ ಇನ್ ದ ಸ್ಕ್ರೀಸ್ ಅಂಡ್ ಹಿಟ್ ಅ ಕಾಮ್ ಫ್ಲಿಕ್ takes a lot. ಆ ಮೂಮೆಂಟ್ ಅಲ್ಲಿ ತುಂಬಾನೇ ಮ್ಯಾಟರ್ ಆಗುತ್ತೆ. And we knew we had the game. The moment JK went after and got 23 runs out in that 1 over, I think we knew. And ಅದ್ರ ಮೇಲೆ ನನಗೆ ಆಕ್ಚುಲಿ ನೀವು ಅನ್ಕೊಂಡಷ್ಟು ಟೆನ್ಷನ್ ನಾವು ತಗೊಳಲ್ಲ. ಟೆನ್ಷನ್ ಡಗೌಟ್ ಅಲ್ಲೇ ಇರೋದು. ಈ ಮಧ್ಯದಲ್ಲಿ ಇರೋ ಇಬ್ರು ಏನ್